ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಹೋದ ಸಾರಿ ಬರಗಾಲ, ಈ ಸಾರಿ ಅತಿವೃಷ್ಟಿ ಮಳೆಯಿಂದಾಗಿ ರೈತರು ಪೂರಾ ಕಂಗಾಲಾಗಿದ್ದಾರೆ. ಅದ್ರ ಜೊತೆ ಹೋದ ಸಲ ಬರಬೇಕಾದಂಥ ಬೆಳೆ ಪರಿಹಾರ ನಿಧಿ ಹಣ ಕೂಡ ಕೆಲವೊಂದು ಜನ ಬಂದು ಮುಟ್ಟಿಲ್ಲ. ಕಾರಣ ಏನು ಸರ್? ಹೌದು, ತಾವು ಹೇಳ್ದಂಗೆ ಹೋದ ವರ್ಷ ಬರಗಾಲದಿಂದ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಬೆಳೆ ಸರಿಯಾಗಿ ಬರಲಿಲ್ಲ. ಅದಕ್ಕಾಗಿ ಸರ್ಕಾರ ನಮ್ಮ ಹುಕ್ಕೇರಿ ತಾಲೂಕನ್ನು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿತ್ತು. ಅದರ ಅಂಗವಾಗಿ ನಾವು ಎಲ್ಲ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಸರ್ವೆ ಇದು ಮಾಡಿ ಬೆಳೆ ಹಾನಿಯನ್ನು ನಾವು ಸರ್ಕಾರಕ್ಕೆ ವರದಿ ಮಾಡಿದ್ದೀವಿ. ಅದರಂತೆ ನಮ್ಮ ತಾಲೂಕಿನ ಹೆಚ್ಚಾಗಿ ಎಲ್ಲ ರೈತರಿಗೂ ಸಹಿತ FID ಮೂಲಕ ಅಂದರೆ ಅದರ ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಜಮಾ ಆಗಿದೆ. ಆದರೆ ಕೆಲವೊಂದು ರೈತರಿಗೆ ಕೆಲವು ಬಂದಿಲ್ಲ ಅಂಥೇಳಿ ಒಂದು ವರದಿ ಇದೆ. ಅದು ಯಾಕಪ್ಪ ಅಂತಂದ್ರೆ ಅವ್ರದ್ದು ಒಂದು ಬ್ಯಾಂಕ್ ಅಕೌಂಟು ಅವರ ಆಧಾರ ಲಿಂಕ್ ಆಗಿರಲಿಲ್ಲ, ಒಂದು ಕಾರಣ ಇರ್ಬೋದು, ಅಥವಾ NPCI ಸೀಡಿಂಗ್ ಆಗದೇ ಇರ್ಬೋದು. ಮತ್ತು ಕೆಲವು ನಾವು ಇಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಕಮಾಂಡ್ ಏರಿಯಾ ಬರ್ತದೆ, ಕೆನಾಲ್ ಏರಿಯಾ. ಆ ಕೆನಾಲ್ ಏರಿಯಾಕ್ಕೆ ಅದನ್ನು ನಾವು ಬರ ಪರಿಹಾರ ಇದು ಮಾಡಿದ್ದಾರೆ, ಅದನ್ನು ತೆಗೆದಿದ್ದಾರೆ. ಅಂದರೆ ಬರ ಪರಿಹಾರ ಅಲ್ಲಿ ಬರುವುದಿಲ್ಲ, ಕೆನಾಲ್ ಏರಿಯಾ ಎಲ್ಲಿದೆ ಅಲ್ಲಿ. ಸೊ ಇಂಥ ಒಂದು ಪ್ರದೇಶಗಳನ್ನು ಬಿಟ್ಟರೆ ಮತ್ತು ವೈಯಕ್ತಿಕವಾಗಿ ಅವರೊಂದು ಅಕೌಂಟು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ಅಂಥ ರೈತರಿಗೆ ಅದು ಬರ ಪರಿಹಾರ ಬಂದಿಲ್ಲ. ಬಾಕಿ ಬಿಟ್ಟರೆ ಎಲ್ಲ ರೈತರಿಗೂ ಬರ ಪರಿಹಾರ ಬಂದಿದೆ. ಈ ಸಾರಿ ಅತಿವೃಷ್ಟಿಯಿಂದಾಗಿ CM ಅವರು ಹೇಳಿದ್ದಾರೆ, ಸಮೀಕ್ಷೆ ಎಲ್ಲ ಕಡೆ ಮಾಡಿಕೊಂಡು ಅವ್ರಿಗೆ ಬೆಳೆ ಪರಿಹಾರನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ. ನೀವು ಈ ನಮ್ಮ ಹುಕ್ಕೇರಿ ತಾಲೂಕಿನಾದ್ಯಂತ ಎಷ್ಟು ಬೆಳೆ ಹಾನಿಯಾಗಿದೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದೀರಾ? ಹಾಂ, ಈಗ ನಮ್ಮ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಈ ವರ್ಷ ಸತತವಾಗಿ ಮಳೆ ಆಗಿದ್ದರಿಂದ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಹರಿದಂಥ ಒಂದು ಹಿರಣ್ಯಕೇಶಿಯ ನದಿಯಿಂದ ಆ ನದಿಯ ದಂಡೆಯಲ್ಲಿರ್ತಕ್ಕಂಥ ಒಂದು ಹೊಲಗಳಿಗೆ ನೀರು ನುಗ್ಗಿ, ಅಂದರೆ ಪ್ರವಾಹದಿಂದ ಅಲ್ಲಿರ್ತಕ್ಕಂಥ ಕಬ್ಬು, ಸೋಯಾಬೀನ್ ಬೆಳೆಗಳಿಗೆ ಹಾನಿಯಾಗಿದೆ. ಆ ಒಂದು ಹಾನಿಯಲ್ಲಿ ಸುಮಾರು 34 ಹಳ್ಳಿಗಳನ್ನು ನಾವು ಈಗಾಗಲೇ ಒಂದು ಲಿಸ್ಟ್ ಮಾಡಿದ್ದೇವೆ. ನಾವು ಮತ್ತು ಕಂದಾಯ ಇಲಾಖೆಯವರು ಸೇರಿ ಅಲ್ಲಿ ಸುಮಾರು ಈಗ ನಮ್ಮ ಒಂದು ಎಸ್ಟಿಮೇಷನ್ ಅಂತೀವಲ್ಲ, ಅದರ ಪ್ರಕಾರ 2023 ಹೆಕ್ಟರ್ನಷ್ಟು ಬೆಳೆ ಹಾನಿ ಅಲ್ಲಿ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಕಬ್ಬು ಸುಮಾರು 1632 ಹೆಕ್ಟರಲ್ಲಿ ಹಾನಿಯಾಗಿದೆ. ಮತ್ತು ಸೋಯಾಬೀನ್ 350 ಹೆಕ್ಟರಲ್ಲಿ ಸೋಯಾಬೀನಲ್ಲಿ ಹಾನಿಯಾಗಿದೆ. ಮತ್ತು ಇನ್ನೊಂದು ಗೋವಿನ ಜೋಳ ಸುಮಾರು 30 ಹೆಕ್ಟರ್ನಷ್ಟು ಹಾನಿಯಾಗಿದೆ ಅಂತೇಳಿ ನಮ್ಮ ಈಗ ಪ್ರಾಥಮಿಕ ವರದಿಯಲ್ಲಿ ಕಂಡು ಬಂದಿದೆ. ಇನ್ನು ನಾವು ಅದನ್ನು ನಾವು ಮತ್ತು ಕಂದಾಯ ಇಲಾಖೆಯವರು ಒಂದು ಸರ್ಕಾರದ ನಿರ್ದೇಶನದಂತೆ ಜಂಟಿ ಸಮೀಕ್ಷೆಯನ್ನು ಕೈಗೊಂಡು ಸರ್ವೆ ನಂಬರ್ ವೈಸ್, ರೈತರ ವೈಸ್ ನಾವು ಅದನ್ನು ಸಮೀಕ್ಷೆ ಮಾಡಿ ಆ ಒಂದು ಸಮೀಕ್ಷಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ. ತದನಂತರ ಸರ್ಕಾರದಿಂದ ಆ ಒಂದು ರೈತರಿಗೆ ಪರಿಹಾರಧನ ಬರುತ್ತದೆ. ಹಿರಣ್ಯಕೇಶಿ ನದಿ ದರ ಬಿಟ್ಟು ಈ ಕಡೆ ಎಲ್ಲಾದರೂ ನೀರು ನಿಂತ ಬೆಳೆ ಹಾನಿ ಆಗಿದ್ರೆ ಅಂಥವಕ್ಕೂ ಕೂಡ ಪರಿಹಾರ ಕೊಡ್ತೀರಿ? ಈ ಹಿರಣ್ಯಕೇಶಿ ನದಿ ಒಂದೇ ಅಲ್ಲ, ನಮ್ಮ ಒಂದು ಎಮ್ಕನಮಡಿ ಒಂದು ಹೋಬಳಿಯಲ್ಲಿ ನಮ್ಮ ಬಳ್ಳಾರಿ ನಾಲದಿಂದ ಸಹಿತ ಅಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳ ಒಂದು ಹೊಲಗಳಿಗೆ ಒಂದು ಪ್ರವಾಹ ಬಂದಿದೆ. ಅವನು ಸಹಿತ ಈ ಒಂದು ಸಮೀಕ್ಷೆಯಲ್ಲಿ ನಾವು ಸೇರ್ಪಡೆಯನ್ನು ಮಾಡಿಕೊಂಡಿದ್ದೇವೆ.